ದುಡ್ಡು ಮಾಡಬೇಕು, ಉದ್ಯೋಗ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ವಿದೇಶಕ್ಕೆ ಹೋಗೋರು ಎಷ್ಟು ಎಚ್ಚರದಿಂದ ಇದ್ರೂ ಕೂಡ ಸಾಲದು ಅನ್ನೋದಕ್ಕೆ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏಜೆಂಟ್ ಅನ್ನ ನಂಬಿ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಿ ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿರೋರ ಕತೆ ಇದು. ಏಜೆಂಟ್ ಅನ್ನ ನಂಬಿ ಹೋದವರು ಅನ್ನಕ್ಕಾಗಿ ಪರದಾಡುವಂತ ಸ್ಥಿತಿ. ಬಸವ ಕಲ್ಯಾಣದ ಅಲಗುಡದ ದೌಲಪ್ಪ ಅನ್ನುವಂತ ಯುವಕ ಮೋಸ ಹೋಗಿರೋ. ಪಾಸ್ಪೋರ್ಟ್ ಕಸಿದುಕೊಂಡು ಸಂಬಳವೂ ಕೊಡದೆ ಕಂಪನಿ ಸತಾಯಿಸ್ತಾ ಇದೆ ಅವರನ್ನ. ಏಪ್ರಿಲ್ 3ನೇ ತಾರೀಕು ಅಬುದಾಬಿಗೆ ತೆರಳಿದ್ರು ಅಲಗುಡ ಗ್ರಾಮದ ದೌಲಪ್ಪ. ಹೌಸ್ ಕೀಪಿಂಗ್ ಕೆಲಸ, ಎಲೆಕ್ಟ್ರಿಕ್ ಕೆಲಸ ಅಂತ ದೌಲಪ್ಪ ಅವರನ್ನು ಕರ್ಕೊಂಡು ಹೋಗಲಾಗಿತ್ತು. ಅಲ್ಲಿ ಹೋದ್ರೆ ಬೇರೆಯದ್ದೇ ಕೆಲಸವನ್ನ ಕೊಟ್ಟಿದ್ದಾರೆ, ಗ್ಲಾಸ್ ತಯಾರಿಸುವಂತ ಕೆಲಸವನ್ನ ಕೊಟ್ಟಿದ್ದಾರೆ. ಕೊಟ್ಟ ಕೆಲಸ ಮಾಡು ಇಲ್ಲದೆ ಎಲ್ಲಿಗಾದ್ರೂ ಹೋಗುವಂತ ಕಂಪನಿಯವರು ಹೇಳ್ತಾ ಇದ್ದಾರೆ. ಪಾಸ್ಪೋರ್ಟ್ ಅನ್ನ ಕಸಿದಿಟ್ಕೊಂಡಿದ್ದಾರೆ. ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿರುವಂತ ದೌಲಪ್ಪ ಕಣ್ಣೀರು ಹಾಕ್ತಾ ಇದ್ದಾರೆ. ನಾನು ಬಂದಿದ್ದು ಏನಕ್ಕೋ, ಇಲ್ಲಿ ಆಗ್ತಾ ಇರೋದು ಏನೋ, ವಾಪಸ್ ತನ್ನ ತಾಯ್ನೆಲಕ್ಕೆ ಹೋಗೋಣ ಅಂತಂದ್ರೆ ಪಾಸ್ಪೋರ್ಟು ಕಸಿದಿಟ್ಕೊಂಡಿದ್ದಾರೆ. ಇಂಥ ಸ್ಥಿತಿಯಲ್ಲಿದ್ದೀನಿ ನಾನು ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಇನ್ನು ಈ ಏಜೆಂಟ್ಗಳನ್ನ ನಂಬಿ ಯಾರೂ ಕೂಡ ವಿದೇಶಕ್ಕೆ ಬರಬೇಡಿ ಅಂತ ಅಬುದಾಬಿಯಿಂದಲೇ ವಿಡಿಯೋ ಮಾಡಿ ಯುವಕ ಅಳಲು ತೋಡ್ಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ನೀಡಿ ಅಬುದಾಬಿಗೆ ಹೋಗಿದ್ರಂತೆ ದೌಲಪ್ಪ. ಈಗ ಅಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಬರುವಾಗ ಏನೋ ಹೇಳಿದ್ರು ಹೌಸ್ ಕೀಪಿಂಗ್ ಕೆಲಸ ಅಂತ, ಇಲ್ಲಿ ಬಂದ ನಂತರ ಬಿಸಿಲಲ್ಲಿ ಕೆಲಸ ಮಾಡಬೇಕು, ಅದು ನಾನು ಹೇಳಿದಂಥ ಕೆಲಸ ಅಲ್ಲ, ಇನ್ಯಾವುದೋ ಕೆಲಸ ಕೊಟ್ಟಿದ್ದಾರೆ. ಗ್ಲಾಸ್ ತಯಾರಿಸುವಂಥ ಕೆಲಸ ಕೊಟ್ಟಿದ್ದಾರೆ. ಸಂಬಳ ಇಲ್ಲ, ಊಟ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಭಿಕ್ಷೆ ಬೇಡುವಂಥ ಸ್ಥಿತಿ ಬಂದುಬಿಟ್ಟಿದೆ ನನಗೆ ಅಂತ ಅವರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಹೋಗ್ಬೇಡ್ರಿ, ಇಲ್ಲ ದುಬೈದಾಗ ಯಾವ್ದು ಕಂಟ್ರಿ ಮೇಲೆ ಮತ್ತು ನೀವು ಈ ಥರ ಮಾಡ್ದಂದ್ರೆ ನಿಮ್ಮ ಏಜೆಂಟು ದುಡ್ಡು ತಿಂತಾರೆ ಮತ್ತು ನಿಮಗೆ ಇಲ್ಲ ಅಲ್ಲೇ ಬಂದು ಹೇಳ್ತಾರೆ ದಂಧ್ಯ, ಮತ್ತು ಇಲ್ಲೇ ಬಂದು ದಂಧ್ಯ ಕೊಡ್ತಾರೆ. ಮತ್ತು ನೀವು ಫೋನ್ ಹಚ್ಚಂದ್ರೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾರೆ ರೀ ಅವರು. ಮತ್ತು ನಾವು ಈಗ ಇಲ್ಲಿ 6 ತಿಂಗಳು ಬಂದು ಕೆಲಸ ಮಾಡಿದೆವು. ಅವು 6 ತಿಂಗಳ ಮೇಲೆ ಕೆಲಸ ಕಂಪನಿ ಕಡೆ ಇಲ್ಲ. ಮತ್ತು ಕಂಪನಿ ಏನಂತಾರೆ, ನಮ್ಮ ಪಾಸ್ಪೋರ್ಟ್ ಕೊಡೋ ಅಂತಾರೆ, ನೀವು 6,000 ರೂಪಾಯಿ ಕೊಡ್ರಿ. ಕಂಪನಿ ಇಲ್ಲಿ ದುಬೈದ 6,000 ರೂಪಾಯಿ ಕೊಡ್ಬೇಕಾ, ನೀವು ಹೋಗ್ಬೇಕು ಊರಿಗೆ ಹಂಗಂತ ಹೇಳ್ತಾರೆ ರೀ. ಮತ್ತು ಅವು ಏಜೆಂಟ್ರಿ ಮಾತು ಕೇಳಬೇಡ್ರಿ, ಫ್ರಾಡ್ ಮಾಡ್ತಾರೆ ಅವರು. ಒಂದು ಏಜೆಂಟ್ ಇದ್ದಾನೆ, ಅವನ ಉತ್ತಮ್ ಅಂತ, ಅವನ ಊರ ವಾಂಜರ್ಖೇಡ್ ಅಂತ, ಬಾಲ್ಕಿ ಹುಲ್ಸೂರ್ದ ಹತ್ರ ಅವ್ರ ಊರು ಬರುತ್ತೆ. ಅವ್ರ ಮಾತು ಕೇಳಬೇಡ್ರಿ, ಅವ್ರು ಫೇಕ್ ನಂಗೆ ಇದೇ ಮಾಡ್ಯಾರ ಅವ್ರು, ಅಲ್ಲ ಫ್ರಾಡ್ ಮಾಡ್ಯಾರ. ಮತ್ತು ನಾ ಅಂದ ಅಗ್ರಿಮೆಂಟ್ ಮೇಲೆ ಸೈಡ್ ಮಾಡೋದಂದಾನ. ಅವ್ನು ಏನಂತ, ಅಲ್ಲಿ ಏನು ದಂಧೆ ಇಲ್ಲ, ಬರೀ ಸೊಪ್ಪೆ ದಂಧೆ ಅದ, ಇಲ್ಲಿ ಕಂಪನಿಯಾಗ ದಂಧೆ ಅದ ಅಂತ ಕಳಿಸ್ಬಿಟ್ಟನ್ರಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಅವ್ನು ಫೋನ್ ಮಾಡ್ದ, ಅವ್ನು ಫೋನ್ ಸ್ವಿಚ್ ಆಫ್ ಇಟ್ಟನ. ಮತ್ತು ಎತ್ತುನ ಫೋನ ಮತ್ತು ಏನಂತಾನ, 6 ತಿಂಗಳ ಮಾಡಿ ನೀನು ದಂಧ್ಯ, ಆಮೇಲೆ ನೀನು ಬೇರೆ ಕಡೆ ಕಳಿಸ್ತೀನಿ ಅಂತ ಹೇಳ್ತಾನೆ. ನಾ ಏನು 6 ತಿಂಗಳ ಮೇಲೆ ಮಾಡಿ ಮತ್ತು 7ನೇ ತಿಂಗಳದಾಗ ಅವನಿಗೆ ಹೇಳ್ತೇವೆ ನಾವು ಫೋನ್ ಮಾಡಿ, ನೀ ಇಲ್ಲಿನ ಜಮಾಸ್ಲಾಲ ಮತ್ತು ಊಟ ಇಲ್ಲ, ಏನಿಲ್ಲ, ಪಗಾರ ಕೊಡೋಲ್ಲ, ಬರಬಾರ್ದು 2 ತಿಂಗಳು ಒಂದು ಸಲ ಪಗಾರ ಕೊಡ್ತಾನೆ. ಮತ್ತು ನಾವು ಬೇರೆ ಕಡೆ ಹಾಕ್ತೀವಿ ಅಂತ ಕೇಳ್ದಂದ್ರೆ ಅವನೇನು ಹೇಳ್ತಾನೆ, ನೀ ರಿಸೈನ್ ಕೊಟ್ಟಿದ್ದೇವೆ ಕಂಪನಿಗೆ ಅಂತಾನೆ. ನಾವು ರಿಸೈನೇ ಕೊಟ್ಟಿಲ್ಲ. ಮತ್ತು ಇವ್ರು ಆಫೀಸ್ದಾಗ ಏನಂತಾರೆ, ಅವ್ರಿಗೆ ಈ ಎಲ್ಲ ಫೇಕ್ ಮಾಡ್ತಾರೆ ರೀ. ಅವ್ರು ಯಾರು ಮಾತು ನಂಬೋದಿಲ್ಲ. ಈಗ ಎಲ್ಲ ಫ್ರಾಡ್ ಮಾಡ್ತಾರೆ. ಏಜೆಂಟ್ ಹೊಟ್ಟೆ ನಂಬೋದಿಲ್ಲ ರೀ. ಅವನು ಉತ್ತಮ ಅಂತ, ಅವನು ಒತ್ತಿದಾನ, ಅವನು ಹೊಟ್ಟೆ ಮಾತು ಕೇಳಬೇಡ್ರಿ ನೀವು. ಅವು ವಾಂಜರ್ಖೇಡ್ ಅಂತ ಅವನು ಊರು, ಬಾಲ್ಕಿ ಹತ್ರ ಬರ್ತದ ಅವನು ಊರು, ಹುಲ್ಸೂರು ಬರ್ತದ. ಅಲ್ಲಿ ಬರಕ್ಕೆ ಹೋಗ್ಬೇಡ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.